ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡು ನೋಡ್ರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ಅಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಈ ಕಡೆ ಐತಿ ಸುಂಟ ಏನೈತಿಲ್ಲ ಅಲ್ಲಿ ನೋಡ್ರಿ ಮಕ್ಕೊಂದಾಳ ಯಾಕಂದ್ರೆ ಒಂದು ಸ್ವಲ್ಪ ಆಕಿಗೆ ಆರಾಮಿಲ್ಲಾಗಿದ್ರಿ ಅದಕ್ಕಾಗಿ ಮಕ್ಕೊಂದಾಳ ದವಾಖಾನಿಗೆ ಕೂಡ ಹೋಗಿ ತೋರ್ಸ್ಕೊಂಡು ಬಂದೀವ್ರಿ ಸ್ವಲ್ಪ ನೆಗಡಿ ವಾತಾವರಣ ಕೂಡ ಒಂದು ಸ್ವಲ್ಪ ಸುಮಾರು ಐತಲ್ರಿ ಸ್ವಲ್ಪ ನೆಗಡಿ ಅದು ಬಂದೈತಿ ನೆಗಡಿ ಕೆಮ್ಮು ಒಂದು ಸ್ವಲ್ಪ ಜ್ವರ ಬಂದಾವ್ರಿ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡಾಗ ಗುಳಿಗೆ ತೊಗೊಂಬಂದೀವು ಒಂದು ಸ್ವಲ್ಪ ಗುಳಿಗೆ ತೊಗೊಂಡಾಗ ಈಗ ಒಂದು ಸ್ವಲ್ಪ ಕಡಿಮೆ ಆಗೈತೆ ರೀ ನನ್ನ ಮರ್ಜಿ ಕೊಡಂಗಿಲ್ಲ ನನ್ನ ಮರ್ಜಿ ಮೊದಲು ಕಿತ್ತೊಂದಲ್ಲ ನನಗೆ ಅಮ್ಮ ಭಾಳ ಓವರ್ ಆತ್ನಿದ ಅಲ್ಲಿದ ಎದ್ದು ಬರ್ತೀವಿ ಒಮ್ಮೆ ಅವಕ್ಕೆ ಬಂದಾವ ನಂಗೆ ನಾ ಬಂದ ಸರಿ ಇದನ್ನ ಮಾಡ್ರಿ ಒಂದು ತತ್ತಿ ಕುದಿಯಾಕ ಹಾಕ ತತ್ತಿ ಆಯ್ತು ಹಿಂದಾಡಿದ್ ಏನತ್ಲೆ ತತ್ತಿ ಹೋಳಿಗೆ ಮಾಡಂತಲ್ಲ ತತ್ತಿ ಹೋಳಿಗೆ ಮಾಡ್ಲಕ್ ಬರ್ತದೆ ಎಲ್ಲ ನೀನ ತಿನ್ನ 6 ತತ್ತಿ ನೀನ ತಿಂದ್ಬಿಡ 6 ತತ್ತಿ ನನಗೆ ಒಂದು ತತ್ತಿ ಒಂದು ಕುದಿಯಾಕ ಹಾಕಿರ್ತೀನಿ ಸೋನಿ ಹೇಳ ಮತ್ತೆ ಊಟ ರೊಟ್ಟಿ ಮಾಡ ನಾಳೆ ಕೊಟ್ಬಿಡ್ತಾರೆ ತಿಂಗಾಕೈತೆ ಕೊತ್ತಂಬರಿ ಸತ್ತಾರತ್ಲೆ ಎದ್ದೇಳಿ ಮಂಜುನಾಥ್ ಅವರೇ ಜವಾರಿ ಒಂದು ಇಬ್ರು ಅಂತತಿ ಹಂಗೇನ ಇಲ್ಲ ಇದು ನೋಡ್ತಾ ಉದ್ದಾವು ಅಲ್ಲಿ ಎಲ್ಲ ಎಬ್ರಾಡ್ ಅದಾವ ಪ್ಲೇಟ್ನಾಗ ಇಡ್ತಾವಲ್ಲ ಚಿನ್ನು ಅವೆಲ್ಲ ಸೊಪ್ಪಿ ಏನೈತ್ಲೆ ಪ್ಲೇಟ್ನಾಗ ಇಡ ಕಾಗದ್ನ ಹಾಕಿಬಿಡಪ್ಪ ಕಾಗನ್ಯಾಗ ಹಾಕ್ತಿರ್ಲಿಕ್ಕ ಹೊರಗೆ ಹಾಕಲ್ಲ ಹೊರಗೆ ಹೋಗಿಬೇಕಾದ ಚಂದ ಹೊಡಿಬೇಕು ನಮ್ಮ ಶಾಲ್ಯಾಗ ವಾಲಿಬಾಲ್ ಕತ್ಲೆ ತತ್ತಿ ಒಳಗೆ ಹಚ್ಚಿರುವ ಅವ್ನು ಚಿಕ್ಕಳಿಗೆ ಹುಡುಗದಾನ ಕರೆಯಿಂದ ಅವನು ಕುಡಬಿಟ್ಟದ ಒಳಗಿಂದ ಇರ್ತೈತಿಲ್ಲ ಇದು ಇದನ್ನ ತಿನ್ನೋ ಅನ್ಸಂಗಿಲ್ಲ ನನಗೆ ಅದು ತಿನ್ಬೇಕಾದ್ರೆ ಹೆಚ್ಚು ಸಕ್ಕರೆ ಕೊಡ್ತೈತಿ ಅದರಿಂದ ಮನುಷ್ಯ ದಮ್ ಆಕೈತಿ ಅದಕ್ಕೆ ತಿನ್ನ ಬೀಳ್ಸಂತ ಇರೋದಿಲ್ಲ ಅದನ್ನ ತಿಂದ್ರೆ ಬಡ್ಕೋಕಾರ ನಮ್ಮಲ್ಲಿ ದಮ್ ಇದ್ದಾರ ಅನ್ ತಿನ್ನೋತ ಬೀಳದ ಅನ್ನ ಬಡಿಕದ ಇದಕ್ಕೆ ಏನು ಹಾಕು ಕೊತ್ತಂಬರಿ ಇಷ್ಟ ಒಂದು 2 ಚಮಚಗಷ್ಟ ಖಾರ ತೊಗೊಂಡು ಹಾಕ್ತೀನಿ ರೀ ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ತಾನೆ ಮತ್ತೆ ಹಾಕ್ಲಿ ನೋಟ ಸ್ವಲ್ಪ ಹಾಕ ಯಾಕಂದ್ರೆ ತಿನ್ನಾರ ನೀವು ಇರ್ತಿರ್ಲಿ ಹಾಕ್ ಒಂದು ಸ್ವಲ್ಪ ಗರಂ ಮಸಾಲ ತೊಗೊತೀನಿ ನೋಡ್ರಿ ಭಾಳ ಹಾಕಂಗಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಕೊಡಿ ಏನಂದಿ ಅಷ್ಟು ಸಣ್ಣ ಇರ್ಲಿ ಆತ ಒಂದು ತತ್ತಿ ಸಾರು ಮಾಡ್ತಾನೆ ಒಂದು ಸತ್ತಿ ಹೊಡೆದ ತತ್ತಿ ಹೊಡೆದು ಸಾರು ಮಾಡಕ್ಕೆ ಬರ್ತೈತಿ ಸಣ್ಣಗೆ ಈ ಥರ ಸಣ್ಣಗೆ ಹೋಗಿ ಎಗ್ ಪಪ್ಸ್ ಮಾಡಕ್ಕೆ ಕಪ್ಪ ಬೆಳಗಪ್ಪ ನೀವು ಈಗ ಹೋಗ್ತಂಗಪ್ಪ ನಾ ಇಲ್ಲಿ ಟೈಗರ್ ನಾಲ್ಕು ಬಂದಿರ್ತೀನಿ ಟೈಗರ್ ಓಡ್ ಬಂದಾವು ಟೈಗರ್ ತಿನ್ಲಾಕ್ಬೇಕಾಗ ಸ್ವಲ್ಪ ಬಿಸಿ ರೊಟ್ಟಿ ಹಾಲು ಇಲ್ಲ ನನಗೆ ಹಾಲಿಲ್ಲ ಎಮ್ಮೆ ಹಾಲು ಹಾಗೆ ಅದಾವಲ್ಲ ಆಡಿನ ಹಾಲ್ದಾವ ಅದನ್ನ ತಿನ್ಲ ಆಡಿನ ಹಾಲು ಚಲೋಲ್ಲ ನಾ ಶಾಂತವತ್ತಿಗೆ ಮುಂಜಾನೆ ಈಗ ಚೇಂಜ್ ಈಗ ಅದು ಈಗ ಹೆಚ್ಚಾದ ಹಾಕತ್ತಂದು ಟಮಾಟಿಕಾಯಿನು ಆಗ್ಯಾವು ಜಂಪ್ಕೊಂಡಾಗ ತುಟಿ ಬರ್ತಾವು ಸಣ್ಣ ಕಟ್ ಮಾಡ್ತೀರಿ ಒಂದು ಪಕೋಡ ಮಾಡಕ್ಕೆ ಅಗ್ದಿ ಸಣ್ಣ ಟೈಗರ್ ಒಂದು ಆಲಿ ಕೂತೈತೆ ನೋಡಿ ಸಾವನ್ ಅಂತೇಳಿ 2 ಕರಿ ಬೇಕಾದಾವ 2 ಒಟ್ಟ ಈಗ ನಮ್ಮ ಹೆಂಗೆ ಆಡ್ತಲ್ಲ ನಮ್ಗೆ ನೋಡಿ ತಂದಾರ ಅವರು
ಮಧ್ಯಾಹ್ನ ಒಂದು ಊಟನಾಗ ಕರಿಬೇಕಿರ್ಬೇಕು ಮನ್ಯಾಗ ಚಲೋ ಭಾಳ ಏನು ಕರಿಬೇಕು ಯಾಕಪ್ಪ ಅಂದ್ರೆ ಮಾಡಿಸಿದಾಗ್ಲಿ ಆದ ಇದ ಯಾವ್ದು ನಾಟ ಕರಿಬೇಕಿರ್ಬೇಕು ಮನ್ಯಾಗ ಎದಕ್ಕಂತ ಕರಿಬೇಕು ಸಾಕ್ಬೇಕತಿ ನೋಡಿ ಈ ಬೇಕು ಕರಿಬೇಕು ಸಿಗೋದ ಅಪುರ ಕರಿಬೇಕು ಫೋನ್ ಹಚ್ಚಿಲ್ಲ ಸಾವು ಸಾವು ಅಲ್ಲೇ ಒಮ್ಮೆ ಹಚ್ಚಾಕು ಇಲ್ಲಿ ಮನೆಗೆ ಈ ಒಂದು ಊಟನಾಗ ಒಂದು ಬೇಕು ಫೋನ್ ಹತ್ತವರೆಗೈತಂದು ನಾಳೆ ಈಗ ಅವ್ನು ಬಿಟ್ಟು ಬರೋದಾಕತಿ ನಾಡ್ದ ಹೋಗಿ ಬರ್ಲಾಕ ಬರೋದು ನೋಡಿ ಹೋಗಿ ನಾವು ನನಗೆ ಪೂರ್ಣ ಕಮ್ಮಿ ಆಗ್ಬೇಕಿವ ನಾ ಇಲ್ಲಿಗೆ ಹಾಳೆ ಅಂಕತನ ಬರೋದಿಲ್ಲ ನೋಡ ಮೊದ್ಲ ನನಗೆ ಇನ್ನು ಎರಡನೇ ಕಡಿಮೆ ಆಗಲ್ಲ ಆಗತ್ತಿರೋ ಚಲೋ ಐತಿ ಹೊಟ್ಟೆ ಅಂಕದ ಸರ್ಬತ್ತು ಅಂಕದ ಇಷ್ಟು ಸಣ್ಣ ಹೋಳಿನು ಉಳ್ಳಾಗಡ್ಡಿ ಇದಕ್ಕೆ ಸಣ್ಣ ಗೋಡ್ರಿ ಬತ್ತಿದ್ರೆ ಇದ್ರೊಳಗಡೆ ಸಣ್ಣ ಆಗೈತಿ ಹಾಕ್ತೀನಿ ಮಸಾಲೆ ತಗೋರ ಉದ್ದ ಇದನ್ನ ತರ್ಬೇಕು ಅದನ್ನ ಬಳಿ ಮೇಲೆ ಇಟ್ಟು ಕೊಯ್ತಾರಲ್ಲ ಕಟ್ ಮಾಡ್ತಾರಲ್ಲ ಅಲ್ಲಿ ಇಲ್ಲ ಇಲ್ಲ ಜಂಪಣೆ ಸಿಗ್ತಾವಲ್ಲ ಜಮಖಂಡ ಸಿಗ್ತಾವು ಇದನ್ನ ಇದ್ರಾಗ ಇಲ್ಲಿ ಬಳಿನೂ ಸಿಗ್ತಾವ ಅದು ಸಿಗ್ತಾವ ತಂದು ಇಡ್ಬೇಕು ಇಲ್ಲಿ ಇದ್ರಾಗ ಹೊಲಸೆಲ್ ಐತ್ಲೆ ಜಮಖಂಡ್ಯಾಗ ಇದನ್ನ ತೊಗೊಂಬರ್ತೀರ ಅಲ್ಲಿ ನಮ್ಮದ್ರ ಗುಡಿಂತ ತಾಳು ತೆಗನ್ಯಾಗ ಹಾ ಹಾ ಹಾಂ ಹಾಂ ಕೆಲವೊಂದು ಸಾಮಾನು ತೊಗೊಂಬರ್ಬೇಕೈತೆ ಸ್ವಸ್ತಾನು ಸಿಗ್ತಾವ ಮಸ್ತ್ 10 ರೂಪಾಯಿಗೆ ಹಿಡ್ಕೊಂಡದಾವ ಹೌದು ಆಯ್ತು ಒಂದು ಸ್ವಲ್ಪ ಇದನ್ನ ತಗೋ ಇದನ್ನ ಒಂದು ಸ್ವಲ್ಪ ಅಜ್ವಾನ್ ಆಗಿತ್ತು ಒಂದು ಎಡಕ್ಕೆ ಅದ್ರಾಗ ಹೊಟ್ಟಿಗೆ ಅಂದ್ರೆ ಅಜ್ವಾನ್ ಹಾಕಿದ್ಕ ಹೊಟ್ಟಿ ಸಫಾಯಿ ಆಕತಿ ತಿಂದಿದ್ದು ಜೋನ್ ಅಲ್ಲಿ ಅಜ್ವಾನ್ ತಗೋ ಒಂದಿಟ ಧನಿಯಾ ಪುಡಿ ತೊಗೊಂತೈತಿ ಸ್ವಲ್ಪ ಕೊತ್ತಂಬರಿ ಹಾಕಿಬೇಕಾದ್ರೆ ತಗೋ ಒಂದು ಸ್ವಲ್ಪ ನೀವೇನ ಏನು ಮಾಡತ್ರಿ ಅದು ಫಸ್ಟ್ ನಾವು ತತ್ತಿ ಹುಡುಗ ಮಾಲಿ ಹಂಗೆ ಆಗ್ಲಿಕ್ಕೆ ನೋಡ್ರಿ ನಾವು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೊಂಡ್ರಿ ಹಾಕಿದಾನ ಒಂದು ಸ್ವಲ್ಪ ಅಜ್ವಾನ್ ಯಾಕಪ್ಪ ಅಂದ್ರೆ ಇದ್ರಾಗ ಒಂದು ಸ್ವಲ್ಪ ನಾವು ಅಜ್ವಾನ್ ಹಾಕ್ಲತ್ತೀವಿ ಹೊಟ್ಟೆ ಸಪ್ಪೆ ಹಾಕೋದು ಚಲೋ ಎದಕ್ಕೆ ಟೋಪನ್ ಎದಕ್ಕೆ ಹಾಕ್ತೀವ ಇಲ್ಲಪ್ಪ ಹಾಕಿ ಎರಡು ಎರಡು ಟೋಪನ ಅವು ಬರತ್ತಾವ ಎರಡು ಎಲ್ಲ ಒಂದು ಬಟ್ಲ ಅವದ ಹಾಂ ರೀ ಅದಕ್ಕೆ ಪುಡಿ ಐತ್ರಿ ಇದು ಕುದಿತಂತತಿ ಹಾಂ ಕುದತಿ ಕುದ್ದಾವ ಕುದತಿಲ್ಲ ನೋಡಿ ಕುದತಿ ಇಲ್ಲಿ ಕೊಡ್ರಿ ನಾ ಹೊಡ್ತೀನಿ ಸಿಪ್ಪೆ ತೆಗಿಯಪ್ಪನೇ ಅದನ್ನು ಇದನ್ನೆಲ್ಲ ಮಿಕ್ಸ್ ಮಾಡು ಸ್ವಲ್ಪ ತಣ್ಣೀರು ಹಾಕಿ ಸುಡ್ದೈತಿ ಮತ್ತು ಅದು ಸ್ವಲ್ಪ ಏನಾಗೈತಿ ಹಂಗತ್ತಿ ನಾ ಅನ್ಸ್ಲಾಯ್ತು ನೋಡ್ರಿ ಅವನು ಮತ್ತೇನು ಮಂತ ನಾವಲ್ವ ಹಾಂ ನಿಮಗೆ ಹೇಳಿ ನಮ್ಮ ಅಣ್ಣ ಒಂದು 4-5 ಸ್ಪೂನ್ ಅಷ್ಟ ನಾ ಕಡ್ಲಿ ಹಿಟ್ಟು ಹಾಕಿನ ಈಗ ಚಿನ್ನು ಯಾಕೆ ಹಿಂಗೆ ಮಾಡ್ಲತ್ತಾನ ಯಾವ ಅವಂಗ ಸಪ್ರೇಟ್ ಹುರ್ಕೊಂಡು ತಿನ್ಲಾಕ್ ಬೇಕಾಗಿತ್ತು ಅದಕ್ಕೆ ಮಾಡ್ಲತ್ತಾನವ ತತ್ತಿ ಕುದತಿಲ್ಲ ನೋಡು ಕುದತಿ ಸಾವಕಾಶ ತೆಗಿ ಚಲೋ ತಂಗೆ ಸಕಾತ್ ತಗೋ ಸಣ್ಣ ಕಟ್ ಮಾಡ್ಬೇಕು ಅದನ್ನ ಸಾಂಬಾರು ಮಾಡ್ಬೇಕು ಸ್ವಲ್ಪ ಆಶೀಷ ಒಂದಿಟ ಜೋಳದ ಹಿಟ್ಟು ತಗೊಂಬ ಅಮ್ಮ ಅವರು ಪ್ರೀತಿಯಿಂದ ಆಶೀಶ್ ಅಂತ ಕರೆದರು ಇವತ್ತು ಇದ್ರಲ್ಲೇ ತತ್ತಿ ಸಾರು ಸ್ವಲ್ಪ ಮಾಡ ಇದು ಐತ್ರಲ್ಲ ಈಗ ಇದು ಪಕೋಡಾನು ಐತಿ ಒಂದು ಚಮಚ ಇದನ್ನು ಒಂದು ಚರಿಗೆ ಆಗಟ್ಟು ಸಾರು ಅದ್ರ ಹಾಕೈತೆ ಅಟ್ರಿಗೆ ಚೆನ್ನಾಗಿ ಕಟ್ ಮಾಡಿ ಕೊತ್ತಂಬರಿ ಇದಕ್ಕೆ ಉಳ್ಳಾಗಡ್ಡಿ ಐತ್ರಲ್ಲೇ ಒಂದು 4-5 ಉಳ್ಳಾಗಡ್ಡಿ ಚಲೋ ತಂಗಿ ಒದಿ ಮೇಲೆ ಸುಡ್ಬೇಕು ಒಲ್ಯಾಗ ಹಾಂ ಮಸ್ತ್ ಆಗತ್ತೆ ಏನು ಮಾಡೋದು ಹಾಕಿದ್ರೆ ಮಸ್ತ್ ಆಕೈತೆ ಕೊತ್ತಂಬರಿಯಿಂದ ಭಾಳ ಕೆತ್ತಿತ್ತು ಹೋಗೋ ಸಲ ಈಗ ಮರ್ತ ಹಾದ್ನಿ ನೆನಪಾಗಲಿಲ್ಲ ಲೇಟ್ ಭಾಳ ಹೋಗ್ಲಾಕ ಸ್ವಲ್ಪ ಯಾರ್ದು ನಂದು ಮತ್ತು ಒಂದೇ ಇವತ್ತು ತೋರ್ಸ್ಕೊಂಡು ಬಂದ ದವಾಖಾನೆಗೆ ಮತ್ತು ಇವತ್ತು ಒಂದು ದಿವಸ ಕಡಿಮೆ ಆಕೈತೆ ಅಂದ್ರೆ ಗುಳಿಗೆ ಔಷಧ ತೋರ್ದು ಏನವ ಬಿಟ್ಟು ಅಂತ ಎಣ್ಣೆ ಕಾಯಿಲಿದು
ಮಸ್ತ್ ಹಾಕೊಂಡ ಎಗ್ ಪಕೋಡ ಇಲ್ಲ ಅದನ್ನ ತಿರ್ರಿ ಅದ್ ನೋಡಿ ಎಲ್ಲ ತಿರುಗಿ ಈಗ ಈಗ ತಿರ್ರಿ ಇಲ್ಲಿ ಮೊದಲು ತಿರುಗಿ ಬರೋದು ಒಮ್ಮೆ ಈಗ ಕೈಗೆ ಮೂರು ತುಟಿತೇನೋ ಆನ್ ಬೈಲಾತಿತ್ತ ಬಟ್ಟಿಗೆ ಹಾಂ ತೋರ್ಸು ಆನ್ ಬೈಲಾತಿತ್ತು ಇಲ್ಲೇ ಈಗ ಹಾಡಿ ತೆಗ್ದ ಮುಟ್ಟಿದಿತ್ತು ನೋಡ್ರಿ ಮುಳ್ಳದ್ರಾಗ ಅಷ್ಟು ದಿನ ಆಗ್ತೈತೆ ತಕೊಳ್ಳೋದು ಆಗೋದು ಎದ್ರ ಮುಳಿತದ ಅದು ಬಿಳಿ ಮುಳ್ಳತೈತ್ರಲ್ಲ ಎದ್ರದ ಉದ್ದಂತಾರ ಆ ಮುಳ್ ಗೊಳ್ಗೊಳಕ್ಕೆ ಅಂತಾರಲ್ಲ ಗೊಳ್ಗೊಳಿಕೆ ಮುಳ ನಾನು ಈ ಬಟ್ಟಿಗೂ ಹಂಗ ಗಪ್ ಕೂತ್ನಿ ಹಂಗ ಹೋಗ್ತಿತ್ತು ಒಂದು 15 ದಿವಸ ಆಗಂಟ ಅದು ಆಣ್ ಬೆಳ್ದೈತಿ ಅಟ್ ಲಘು ಚಂಗ ಆಣ್ ಬೆಳಿತಾವ ನೋಡು ಬೆಳಿತಾವ ಆಗ ಬೆಳಿತಾವ ಕೇಟತಿ 400 ಇದನ್ನು ಕೊಡ ತೆಗಿದು ಯಾರಂದ್ರೆ ನೀನು ವೈಶಾಖ ಆಕಿನೂ ಅದು ಅಂಥವು ತೊಗೊಂಬಂದಾಗ ಆಕಿನೂ ನಾನು ಇದಕ್ಕೆ ಸಾಂಗ್ಲಿ ಹೋಗಾಗ ಸೇಮ್ ಹಂಗೆ ಐತಿ 400 ಕೊಟ್ಟಾಗ್ತದೆ ಸೀರೆ ತಂದಿದ್ದು ಮಾಮನ ಜೋಡಿ ಜಗಳ ಆಡಿ ಫೋನ್ ಹಚ್ಚಾಳ ಈ ಕಡೆ ಹೇಳಿ ನಿಮ್ಮ ಮಾಮಾಗ ತಿಳಿ ಸರಿಯಾಗ ಎಂದದ ಇವತ್ತರ ಯಾವ ನೀನು ಹರ್ಯಾಗ ಯಾರಿಗೆ ಗೊತ್ತು ನನಗೆ ಗೊತ್ತು ನೀನು ಹರ್ಯಾಗ ಯಾರು ಸೀರೆ ತಂದಾರ ನೀ ತಂದಿಯಾ ಅವರು ಯಾಗ 17,000 ರೂಪಾಯಿ ಸೀರಿದ್ದ ಇದು 23,000 ಅದ್ರದ್ದು ಇದು ಮಾಡ್ಯಾರ ಬಂಗಾರ ಬರ್ತೈತಲ್ಲ 14 ತಗೊಳ್ ಕೊಳೆ ಮೆತ್ತ ಯಾರಂದ್ರೆ ಅಲ್ಲಿ ಗಾಡ್ಯಾಗ ಕೆಲಸ ನಡೆಯುತ್ತದ ಬರೀ ಬಂಗಾರ ಹಾಕೊಂಡ್ರೆ ಮೈ ರಾಜಾಕ್ ಮಾಮಿ ವೈಶಾಖ ಕೂತಿದ್ರೆ ನೀವು ಎದಕ್ಕೆ ತೊಗೊಂಡು ಆಗ್ತಿತ್ತು ಸೀರೆ ಬಂಗಾರ ಬರ್ತಿದ್ಲ ಬಂಗಾರ ಏನು ಮೈ ಮುಸ್ತತೇನ ಅಂತ ನಾ ಇದು ನಮ್ಮ ಮಾಮನ ಮಗನ ಮದುವೆ ಇತ್ತು ತಗೊಳಕ್ ಹೋಗಿದ್ರು ಅವ್ರಿಗೆ ತಗೋ ಅಂದ್ರತ್ತ ಸೀರೆ ಅವ್ರಿಗೇನೋ ಇಷ್ಟ ಬರಲಿಲ್ಲ ನಮಗೆ ಇಷ್ಟ ಆಗೈತೆ ಅಂತ ಮತ್ತೆ ನಾ ತಂದಾರ್ತೀನಿ ನಿಮ್ಗೆ ಯಾರು ಅವ್ರಿಗೆ ಇಷ್ಟ ಬರಲಿಲ್ಲ ಅಂತೇಳಿ ನೀವು ಯಾರಿಗೆ ಈಗ ವಾಲಿಂದ ಏನು ಬೇಕಾವ ತಗೋತೀರ ಅಂತ ಕೇಳಕ್ ಮಾಮಿ ನಮಗೆ ಬೇಕಾಗಿತ್ತು ತಗೊಳ್ದಲ್ಲ ನಮಗೆ ಬೇಕಾದ್ರೆ ತಗೊಳ್ಳೋದು ಅದು ಹಾಸಿದಾಗ ಕಾಚ್ ಹಚ್ಚದು ಯಾವ ಮಾಡೋದು ಆಮೇಲೆ ಬಿಟ್ಬಿಡುದು ಅದಕ್ಕೆ ಮಾಮ 1,000 ರೂಪಾಯಿ ಸೀರೆ ಕೊಟ್ರಿ 1,000 ರೂಪಾಯಿ ತೊಗೊಂಡ್ರೆ ಜೀವ ಬಿಡ್ತಾನು ನೋಡು ಅವ್ರು ತೊಗೊಳಕನ ಗಂಡ 8,000 ರೂಪಾಯಿ ಸೀರೆ ತೊಗೊಂಡ ತಂದ್ಸಿಂದ ಎಲ್ಲ ಹೇಳತ್ತ ಮನಿಗೆ ಹೋಗಿ ಮಾಮ ಜಗಳ ತೆಗೆದು ಹರ್ಯಾಗ ಫೋನ್ ಹಚ್ಚಿಬಿಟ್ಟ ಫೋನ್ ಬರ್ಕೊಟ್ಟ ಸ್ವಚ್ಛ ಕೇಳು ಹುಚ್ಚಿ ಹೋಗಣ್ಣೆ ಲಕ್ಕಿ ಡ್ರಾ ಮಾಡ್ತಾರ ಲಕ್ಕಿ ಡ್ರಾದಾಗ ಯಾವ ಹತ್ತತ್ತೆ ಅದನ್ನ ತಗೋತಾರ ಅವರು ಹಿಂಗಿರುತ್ತದ ಅಮ್ಮ ಹೆಂಗೈತೆ ಚಲೋ ಐತಿ ನಾ ತಗೊಳ್ಳೋಣ ಏನು ಸೀರೆ ನಾವು ಎಲ್ಲ ಕೊಟ್ಟ 2 ಮನೆ ರೊಟ್ಟಿ ಮಾಡೋ ಅದು ಸಾಲ್ತಾ ಇಲ್ಲಿ ನೋಡಿ ರೊಟ್ಟಿ ಹುಟ್ಟುತ್ತಾರೆ ಅಮ್ಮ ನೀ ಏನು ಮಾಡೋದು ಇಲ್ಲಿ ಕೂತ ನೋಡ್ರಿ ಸಾಯಂಕಾಲ 8 ಗಂಟೆ ಆಗೈತೆ ನೋಡ್ರಿ ಎಲ್ಲರೂ ಊಟಕ್ಕೆ ಬಂದಾರ್ರಿ ಅಂದ್ರೆ ರೊಟ್ಟಿ ಕೂಡ ಮಾಡಿದ್ವಿ ನೋಡ್ರಿ ರೊಟ್ಟಿ ಕೂಡ ಮಾಡಿದೆವು ಮತ್ತು ಇಲ್ಲಿ ಏನೈತ್ರಿ ಎಗ್ ಪಕೋಟ ಮಾಡಿದ್ವಿ ರೀ ಮತ್ತು ಎಗ್ ಸಾಂಬಾರು ನೋಡ್ರಿ ಒಂದ ತತ್ತಿ ಏನೈತ್ರಲ್ಲ ಕುದಿಸಿ ಎಗ್ ಸಾಂಬಾರು ಮಾಡಿ ನೋಡ್ರಿ ಅಗದಿ ಸಿಂಪಲ್ ಒಳಗೆ ಮಾಡಿವು ಮಸ್ತ್ ಮಸ್ತ್ ಆಗೈತೆ ನೋಡ್ರಿ ಇದು ಕೂಡ ಸಾಂಬಾರು ಮಸ್ತ್ ಆಗೈತಿ ಒಬ್ಬೊಬ್ರು ಪಾಲಕ್ ಪನ್ನೀರ್ ಮಾಡಿ ಹಾಕತ್ಯಾರ ಅದನ್ನು ಕೂಡ ಮಾಡಿ ಹಾಕ್ತೀವಿ ಪಾಲಕ್ ಪನ್ನೀರ್ ಮಾಡತ್ತೇಳಿ ನಮ್ಗೆ ಮೆಸೇಜ್ ಮಾಡಿದ್ರಿ ಯಾಕಂದ್ರೆ ನಮ್ಮ ಪನ್ನೀರ್ ಕಮೆಂಟ್ ಮಾಡಿದ್ರು ಅದಕ್ಕೆ ಈಗ ನಮ್ಮಲ್ಲಿ ಅಂತ ಪಾಲಕ್ ಪನ್ನೀರ್ ಅಂತೂ ಸಿಗಂಗಿಲ್ರಿ ಅದನ್ನ ಇಲ್ಲ ಹತ್ನಿ ಒಳಗಡೆ ಹೋಗ್ಬೇಕು ಇಲ್ಲಾದ್ರ ಜಮಖಂಡಿಗೆ ಹೋದಾಗ್ರೆ ತಗೊಂಡ್ಬರ್ಬೇಕ್ರಿ ಇಲ್ಲಿ ನಾವು ಕೇಳಿದ್ವಿ ಕರೆ ಸಿಕ್ಕಿಲ್ಲ ಜಮಖಂಡಿಗೆ ಹೋದಾಗ ಅದು ತಗೊಂಡ್ಬಂದ್ವಿ ಅಂದ್ರೆ ಪನ್ನೀರ್ ಮಾಡಿ ಯಾತ್ರ ಮಾಡ್ಬೇಕಂತ ಹೇಳ್ತೀವಿ ನಮಗೆ ಎಷ್ಟು ಗೊತ್ತಾಗತ್ತಿಲ್ಲ ಅಷ್ಟು ನಾವು ಮಾಡಿ ತೋರಿಸ್ತೇವೆ ನಮ್ಮ ಹಳ್ಳಿ ಒಳಗೆ ಯಾವ ರೀತಿ ಅಡುಗೆ ಮಾಡಿರ್ತಾರೆ ಮತ್ತು ಹಳ್ಳಿ ಒಳಗೆ ಏನು ಮಾಡ್ತೀವಿ ಕೆಲಸ ಅನ್ನೋದನ್ನ ಈ ನಮ್ಮ ಪ್ರತಿಯೊಂದು ಲಾಗ್ನಾಗ ಇರ್ತೈತೆ ರೀ ನೋಡಿರಿ ಮತ್ತು ನಮಗೂ ಕೂಡ ಸಪೋರ್ಟ್ ಮಾಡಿರಿ ಪಕೋಡ ಮಾಡಿದ್ವಿ ನೋಡಿರಿ ಎಗ್ ಪಕೋಡ ಅಂತೂ ಮಾಡಿದ್ದೀವಿ ಎಲ್ಲರೂ ತಿಳಾಕತ್ತಾರೆ ನೋಡಿರಿ ಆಶೀಶ್ ಹೆಂಗೈತೆ ಸೂಪರ್ ಐತೆ ಚಲೋ ಐತಿ ಮಸ್ತಾಗ್ಯಾವ ಪ್ರತಿ ನಿಮ್ಮ ತಿಂದಿದ್ಲ ಏನಕಾಯಿ
ಚಲೋ ಆಗ್ಯಾವನ ನೋಡ್ರಿಪ್ಪ ನಮಗೆ ಗೊತ್ತಿದ್ದಷ್ಟ ಮಾಡಿದ್ದೀವಿ ನೋಡ್ರಿ ಇಲ್ಲಿ ಯಾಕೆ ಪಕೋಡ ಮಾಡಿದ್ದೀವಿ ರೀ ಚಲೋ ಆಗ್ಯಾವತ್ತ ನಾವು ಕೂಡ ಊಟ ಮಾಡ್ಬೇಕಾಗೈತಿ ರೀ ಊಟ ಮಾಡೋ ಸಮಯ ಕೂಡ ಆಗೈತಿ ಅಮ್ಮ ಲೈಕ್ ಅದು ಹೇಳ್ತಾತ್ ನೋಡ್ರಿ ಅಮ್ಮ ಇದೇ ಹೇಳ್ತಾನ ಬರ್ರಿ ನೀವು ಕೂಡ ಬರ್ರಿ ಊಟ ಮಾಡೋಣ ಬರ್ರಿ ನಾವಂತೂ ಊಟ ಮಾಡಾಕತ್ತೀವಿ ಬರ್ರಿ ಊಟ ಮಾಡೋಣ್ರಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ